ಯಾಕೇನಾಯಿತು? ಯಾಕೊಂಥರ ಇದ್ದೀರಾ? ಮೈ ಹುಷಾರಿಲ್ವಾ? ರಮೇಶಣ್ಣ ಯಾಕೆ ಹೇಗಿದ್ದಾರೆ? ಭುವನ, ಪಟೇಲ್ರ ಸಾವನ್ ಬಗ್ಗೆ ದಣಗಳು ತಲೆ ಕೆಡಿಸ್ಕೊಂಡ್ರೆ ಅಂತ ಕಾಣಿಸುತ್ತೆ. ಅವನ ಆಯಸ್ ತೀರ್ತು ಅಂತ ಸತ್ತ. ಇವಾಗ ಯೋಚನೆ ಮಾಡ್ತಾ ಕೂತ್ಕೊಳ್ಳೋಕ್ಕಾಗುತ್ತಾ ದಿನಗಳೇ? ಭುವನ್, ಎಲ್ಲದಕ್ಕೂ ಪರಿಹಾರ ಕೊಡೋದಕ್ಕೆ ಬರಬೇಡ. ನೀನೇನು ಅಷ್ಟು ದೊಡ್ಡವನಾಗಿಲ್ಲ. ಭುವನ, ಬರೀ ಒಂದು ಸಾವಾಗಿದ್ರೆ ದಣಿಗಳು ಇಷ್ಟೊಂದು ತಲೆ ಕೆಡಿಸ್ಕೊತಿರ್ಲಿಲ್ಲ ಕಣ. ಇದು ಕೊಲೆಯ ಆತ್ಮಹತ್ಯ ಎಂಥದ್ದು ಗೊತ್ತಾಗಿಲ್ಲ. ಒಬ್ಬರ ಮೇಲೆ ಒಬ್ಬರು ಸುಮ್ಮನೆ ಅನುಮಾನ ಪಡೋಂಗೆ ಮಾಡಿತ್ತು ಈ ಸಾವು. ಅದಕ್ಕೆ ದಣಿಗಳಿಗೆ ಇಷ್ಟೊಂದು ಮಂಡೆ ಬಿಸಿ. ಇದು ಸಿಟಿ ಅಲ್ಲ ಭುವನ್. ಇಲ್ಲಿ ಪ್ರತಿ ಜೀವಕ್ಕೂ, ಅದು ಶತ್ರುದೇ ಆಗಿರಲಿ, ತುಂಬಾ ಬೆಲೆ ಇದೆ. ಹಳ್ಳಿ ಜನಜೀವನದಲ್ಲಿ ಅದು ದೊಡ್ಡ ಪರಿಣಾಮನೇ ಬೀರುತ್ತೆ. ಹಳ್ಳಿಲೇ ಹುಟ್ಟು ಬೆಳೆದವನಿಗೆ ಮಾತ್ರ ಆ ಭಾವ ಏನು ಅಂತ ಅರ್ಥ ಆಗುತ್ತೆ. ನೋಡು, ನಿನ್ನ ಮೇಲೂ ಆ ಪಟೇಲ್ರ ಮನೆಯವ್ರದ್ದು ಒಂದು ಅನುಮಾನದ ಕಣ್ಣಿದೆ ಅನ್ನೋದನ್ನು ಮರಿಬೇಡ. ಇಲ್ಲಿ ಯಾವುದನ್ನು ಹಗುರವಾಗಿ ತಗೊಳ್ಬಾರ್ದು. ರಮೇಶಣ್ಣ ಇಲ್ಲೆಂದ ಮಾಡ್ತಿದ್ರ? ತೋಟದ ಕೆಲಸ ಒಬ್ಬನೇ ಮಾಡಕ್ಕ? ನಿಗಳೇ, ನನಗೆ ಒಂದಿನ ರಜೆ ಬೇಕಿತ್ತು. ರಜಾನ? ನಾ ಇಂಥ ಶ್ರದ್ಧೆ ಮೇಡಮ್ ಮದುವೆ ಆಯ್ಕು ಅಂತ ನಾ ಕೇಂದ್ರೆ ರಾಜ ಕೇಂದ್ರಿ ಹಿಂಗೆ ಮಾಡ್ತಿರೋದ ಇವರು. ವಾಯ್ ಬಚ್ಚೆ, ಹೋದಾರ ಅಮ್ಮಂಗೆ ಹುಷಾರಿಲ್ಲ ಅಂತೇಳಿ 3 ದಿನ ರಜೆ ತಾಂಡಿಯಲ್ಲ, ಎಲ್ಲಿ ಸುತ್ತಕ್ಕೆ ಹೋಗಿದ್ದೆ ಮಾರ? ದಣಿಗಳೇ, ಅವನಿಗೆ ರಜೆ ಕೊಡಬೇಡಿ. ದಿನಗಳೇ, ಅದು 6 ಜಾತ್ರೆ ಇತ್ತು. ಯಾವುದೋ ಹೊಸ ಯಕ್ಷಗಾನ ಬೇರೆ ಇತ್ತಂಬ್ರು, ನಾಗವಲ್ಲಿ ಅಂತ. ಜಾತ್ರೆ ತಿರ್ಕೊಂಡು ನಾಗವಲ್ಲಿ ಕಂಡ್ಕೊಂಡು ಹಾಗೆ ಬಂದ್ಬಿಡ್ತೆ. ಓ ಹುಚ್ಚಿ, ಯಕ್ಷಗಾನ ಅಂದ ಕೂಡಲೇ ನೆನಪಾಯ್ತು ನೋಡು. ರಮೇಶ, ನಾವು ಆಡಿಸೋ ಆಟದ ತಯಾರಿ ಎಲ್ಲ ಬೇಗ ಬೇಗ ಆಗಬೇಕು. ಎಲ್ಲ ತಯಾರಿನ ಮಾಡ್ತಾ ಇದ್ದೇನೆ. ಹೆಂಗಪ್ಪನ ನಾ ಮಾತಾಡಿದ್ರೆ ಅದ್ರಲ್ಲಿ ಎಂಥದ್ದು ಒಂದು ಇತ್ತ. ಇರ್ತೆ ಬಾ, ತೊಡ್ಕೋಗೋಣ. ಏನೋ ಕೆಲಸ ಆದ್ರೆ ಮಾಡೋಣ. ದಿನಗಳೇ ರಜೆ ಈಗ ಹೋಗೋ. ಪಟೇಲ್ ರಿಪ್ಪತ್ತಿಗೆ ಯಾರು ಹಿಂಗೆ ಬಾಲ ಬಿತ್ತಿರಲಿಲ್ಲ. ಈಗ ಎಲ್ಲ ದುಬೈ ಡಾನ್ ಆಡ್ದಂಗೆ ಆಡ್ತಾ ಇದ್ರು. ಅವ್ರು ಹೋದ್ದೆ ಎಲ್ಲ ತಲೆ ಎತ್ಕೆ ಮೆರಿತಾ ಇದ್ರು. ಮೆರೀಲಿ, ಪಟೇಲ್ರು ಮಗಳು ಇನ್ನು ಸತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಅವರಿಗೆ. ಮಾಡಿಸ್ತೀನಿ ಒಂದಿನ ಎಲ್ರಿಗೂ. ಸ್ಕೂಲ್ ಮುಚ್ಚೋಗ್ಲಿ. ಹೌದು, ಇದು ನಮ್ಮ ಅವರ ಯುದ್ಧದಲ್ಲಿ ನನ್ನ ಮೊದಲನೇ ನಡೆ. ಸ್ಕೂಲ್ ಓಪನ್ ಆಗಬಾರ್ದು, ಮಕ್ಕಳು ಶಾಲೆಗೆ ಬರಬಾರ್ದು. ಆ ಶ್ರದ್ಧಾ ಕೊಬ್ಬು ಮಾಡ್ತಾ ಇದ್ಲು ನಾನೇ ಸ್ಕೂಲ್ ಓಪನ್ ಮಾಡಿಸಿದ್ದು ಅಂತ. ಆ ಸ್ಕೂಲ್ನ ನಾನೀಗ ಮುಚ್ಚಿಸ್ತೀನಿ. ಅಯ್ಯೋ ಅಲ್ಲ, ಹಿಂಗೆ ಹೇಳ್ರಿ ಹಂಗೆ? ಶಾಲೆ ಕ್ಲೋಸ್ ಮಾಡ್ರೆ ನನ್ನ ಗತಿ. ಹೆಡ್ ಮಾಸ್ಟ್ರೆ, ನೀವು ಚಿಂತೆ ಮಾಡಬೇಡಿ. ನೀವು ಮುಂಚೆನೂ ಹಾಗೆ ಅಲ್ವಾ, ಮನೇಲಿ ಇದ್ಕೊಂಡೇ ಸಂಬಳ ತಗೋತಾ ಇದ್ದಾರೆ. ಈಗಲೂ ಹಾಗೇನೆ. ಗೌರ್ಮೆಂಟ್ ಪಾಲಿಗೆ ಶಾಲೆ ನಡೆಯುತ್ತೆ, ಆದರೆ ಸಂಪಿಗೆ ಹಳ್ಳಿ ಪಾಲಿಗೆ ಶಾಲೆ ಮುಚ್ಚಿರುತ್ತೆ. ನಿಮಗೆ ಸಿಗೋ ಸಂಬಳಕ್ಕೆ ಸೇರಿಸಿ ನಾನು ದುಡ್ಡು ಕೊಡ್ತೀನಿ. ನೀವು ನಿಮ್ಮ ಸ್ವಂತ ಕಂಬಳ ಮಾಡ್ಬೋದು, ಅಷ್ಟು ಸಿಗತ್ತೆ. ಹಂಗೆ ರಡ್ಡಿಲ್ಲ ಅಲ್ಲ, ನೀವೆಲ್ಲ 20 ದಿನ ನಾನೆಂತ ಹೆದರ್ಕ. ಸ್ಕೂಲ್ ಹೇಗೆ ಮುಚ್ಚೋದು? ಅದರ ಬಗ್ಗೆ ಯೋಚನೆ ಮಾಡೋಣ. ನಾವು ಇದೇ ಥರ ಶಂಕರನಿಗೆ ಏಟು ಮೇಲೆ ಏಟು ಕೊಡ್ತಾನೆ ಇರಬೇಕು. ಒಂದು ದಿನ ನಮ್ಮ ಏಟು ತಡ್ಕೊಳ್ಳಾರ್ದೆ ಅವನು ಮಣ್ಣಿಗೆ ಬೀಳ್ತಾನೆ. ನಾವು ನಮ್ಮ ಫಾರ್ಮ್ನ ಕಳ್ಕೋಬಾರ್ದು. ಆದ್ರೆ ನಾವ್ ಏನೇ ಮಾಡಿದ್ರು ಆ ಶಂಕರನಿಗೆ ಗೊತ್ತಾಗ್ಬಿಡುತ್ತೆ.
ಇಲ್ಲಿ ತನಕ ನಮ್ಮ ಪ್ಲ್ಯಾನ್ಗಳೆಲ್ಲ ಹಾಳಾಗಿದ್ದು ಹೀಗೇನೆ. ನಮ್ಮ ಮಧ್ಯೆನೇ ಇದ್ಕೊಂಡು ಡಬಲ್ ಗೇಮ್ ಆಡೋರ ಬಗ್ಗೆ ಮೊದಲು ನಾವು ಯೋಚನೆ ಮಾಡಬೇಕು. ಅಂಥವ್ರನ್ನ ಹುಡುಕಿ ಅವ್ರ ಕತ್ತು ಮುರಿದ್ರೇ ನಮ್ಮ ಮುಂದಿನ ಪ್ಲ್ಯಾನ್ಗಳೆಲ್ಲ ವರ್ಕೌಟ್ ಆಗೋದು. ಯಾರಿದ್ದಾರಮ್ಮ ಅಂಥವ್ರು? ಗೊತ್ತಿಲ್ಲ ದೊಡ್ಡಪ್ಪ, ಆದರೆ ಇರೋದಂತೂ ಸತ್ಯ. ಮನೆಯೊಳಗಿರೋ ಹಿತಶತ್ರುಗಳು ಕಣ್ಣಿಗೆ ಕಾಣಲ್ಲ, ಅವ್ರ ನಡೆ ಕಿವಿಗೆ ಕೇಳಲ್ಲ, ಅವ್ರ ಜುಟ್ಟು ಕೈಗೆ ಸಿಗಲ್ಲ. ತುಂಬ ಚಾಲಾಕಿ ಚಾಣಕ್ಯರಿರ್ತಾರೆ ಅಂಥವ್ರು. ಅಷ್ಟು ಸುಲಭಕ್ಕೆ ಸಿಕ್ಕಾಕೊಳ್ಳೋರಲ್ಲ ಆ ಹಸುವೇಷ ಹಾಕಿರೋ ಗುಳ್ಳೆ ನರಿಗಳು. ಏನು ಉಗ್ರಪ್ಪನವ್ರೆ, ನಾ ಹೇಳಿದ್ ನಿಜ ಅಲ್ವಾ? ಹೌದೌದು, ಅಂಥವ್ರು ಒಬ್ಬೆ ಬಿದ್ದರೆ ಇಡೀ ಮನೆ ಹಾಳು. ಅವ್ರನ್ನ ಹೊಡೆದು ಬಡ್ದು ತೆಗಿಬೇಕು. ಕರೆಕ್ಟ್ ಕಡೆ ಇಂಥನೊಬ್ಬ ನಮ್ಮ ಒತ್ತಿಗೆ ಮನೆಗೂ ಇದ್ದಿದ್ದ ಏಗಳಿಗೂ ನಮ್ಮ ನಾದಿನಿಗೂ ನಂಗೂ ಏನಾರು ಒಂದು ಹಚ್ಚಿ ಹಾಕು. ಹಾಗಾಗಿ ಅವಳು ಎಷ್ಟು ಕರ್ರು ಬತ್ತೇ ಇಲ್ಲ. ಚಪಲ ಚಿನ್ನಿಗ ಬಡ್ಡಿ ಮಗ. ಈಗ ಅದನ್ನೆಲ್ಲ ಸೈಡಿಗಿಡಿ. ಮೊದಲು ನಮ್ಮ ಟಾರ್ಗೆಟು ಈ ನನ್ನ ಮಕ್ಕಳು, ಆಮೇಲೆ ಶಾಲೆ ಮಕ್ಕಳು. ಆಯ್ತಮ್ಮ, ಆ ವಿಷಯನ ನೀನು ನೋಡ್ಕೊ, ಈ ವಿಷಯನ ನಾನು ನೋಡ್ಕೋತೀನಿ. ಯಾರಪ್ಪ ಇಷ್ಟೊತ್ತಲ್ಲಿ? ಓ, ಏನು ಸೌಂಡ್ ಬರ್ತಿಲ್ಲ ಅಂದರೆ ಅದು ನಮ್ಮ ವೈಫಿನೇ ಆಗಿರಬೇಕು. ದೇವತೆನ ಇಷ್ಟೊತ್ತೆಲ್ಲ ಕಾಯಿಸ್ಬಾರ್ದು. ಬಾಗಿಲು ತೆಗೆದ್ಬಿಡೋಣ. ಓ, ಇದು ಸಂಗಾತಿ ಅಲ್ಲ, ಸವತಿ. ಏನು ನಿಂದು? ಹಾಂ, ಏನಾಗಬೇಕಾಗಿತ್ತು? ಏನು ಇಷ್ಟೊತ್ತಲ್ಲಿ? ಎಲ್ಲ ಬಾಗಿಲು ಇಟ್ಕೊಂಡೆ ಮಾತಾಡ್ಕ, ಕೂತ್ ಮಾತಾಡಿದ್ರೆ ಖುಷಿ ಜಾಸ್ತಿ. ಆಯ್ತಾಯ್ತು, 5 ನಿಮಿಷ ಅಷ್ಟೇ, ಆಮೇಲೆ ಹೋಗ್ತಾ ಇರಬೇಕು. ಜಾಸ್ತಿ ನುಲಿಬೇಡ, ಸೊಂಟ ಉಳುಕ್ ತೆಗಿಯಕ್ಕೆ 4 ಮೈಲಿ ದೂರ ಹೋಗ್ಬೇಕು. ನೀವಿದ್ರಲ್ಲ. ಎಂತ ಮಾರ್ರಿ ನೀವು, ನಾ ಮನೆಗೆಲ್ಲ ಮಸ್ತ್ ಬೇಜಾರು ಮಾಡ್ಕೊಂಡ್ರಿ ಏನೋ ಅಲ್ದ. ಇಲ್ಲಿ ಕಣಿ ಎಂತ ಸಪೂರಾದ್ ಮಾರ್ರಿ ನೀವು. ನನ್ನ ಬಗ್ಗೆ ಯೋಚನೆ ಮಾಡಿ ಇನ್ನೊಂದ್ಸಲ ನಿಮ್ಮನ್ನು ಎಲ್ಲಿಗೂ ಬಿಟ್ಟಕ್ಕೆ ಹೋಗ್ತಿಲ್ಲ ಅಕ್ಕ. ನನ್ನ ಕರ್ಮ, ನೀನೆಲ್ಲಿ ಬಿಡ್ತೀಯಾ? ನಾನೇ ಬಿಟ್ಟು ಹೋಗ್ಬೇಕಷ್ಟೇ. ಎಂತ ಅಂದ್ರಿ? ಎಂತ ಇಲ್ಲ, ಓದ್ಯ ಪಿಸೋಸ್ ಚಂದ್ರ ಬಂದ್ಯಾ ಕೋಬಾಕ್ಷನ್ ನಂಗೆ ಆಯ್ತು. ಹಾಯ್, ಇಲ್ಲಿ ಕಾಣಿ, ನಾ ಈ ಸಲ ಜಾತ್ರೆಯಿಂದ ನಿಮ್ಗೆ ಎಂತೆಂತೆಲ್ಲ ತಗೊಬಂದಿದ್ದೀನಲ್ಲಿ. ಇಲ್ಲಿ ಕಾಣಿ. ಈ ಹಳ್ಳಿಗೆ ಅಂಟಿರೋ ಶನಿ ತೊಲಗೋಯ್ತು ಅಂತ ಶನಿ ಮಹಾತ್ಮೆ ಯಕ್ಷಗಾನ ಆಡಿಸ್ತಿದ್ದಾನ ಅವನು. ಇನ್ಮೇಲೆ ಅವ್ರ ಮನೇಲಿ ಯಾವ ಹಬ್ಬ ಯಾವ ಸಂಭ್ರಮನೂ ನಡೀಕೂಡ್ದು. ಯಕ್ಷಗಾನ ನಡೆಯುತ್ತೆ, ಆದರೆ ಅವತ್ತಲ್ಲಿ ಏನಾಗತ್ತೆ, ಯಾರ ಆಟ ಮೇಲಾಗತ್ತೆ ಅಂತ ಇಡೀ ಹಳ್ಳಿ ಜನ ನೆನಪಿಟ್ಕೋತಾರೆ. ಇದು ಈ ಊರಲ್ಲಿ ನಡೆಯೋ ಶಂಕರಣ್ಣನ ಕೊನೆ ಆಟ.